ಬಂದ್ರಾ ನಿಮ್ಗೋಸ್ಕರನೇ ಕಾಯ್ತಿದೆ. ಎಲ್ಲರಿಗೂ ನಾವು ಶೇಡೋಸ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ಏನಂದ್ರೆ ಇವತ್ತು ಸೋಮವಾರ ಪೂಜೆ ಮಾಡ್ತಿದ್ದೀನಿ. ಸೊ ನಮ್ಮ ಸೋಮವಾರ ದಿನ ಏನೇನು ಮಾಡ್ತೀನಿ ಅನ್ನೋದೇ ಈ ಬ್ಲಾಗ್ ಆಗಿರುತ್ತೆ. ಸೊ ಇವಾಗ ಫಸ್ಟ್ ನಾನು ಬಾಕಲು ತೊಳಿಬೇಕು. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಬಟ್ಟೆ ಐರನ್ ಮಾಡ್ಕೋಬೇಕು. ಫುಲ್ಲು ಇದಾಗ್ಬಿಟ್ಟಿದೆ ಚೂಡಿದಾರು. ಸೊ ಇವಾಗ ನಮ್ಮ ಮನೇಲಿ ಐರನ್ ಬಾಕ್ಸ್ ಕೆಟ್ಟೋಗಿದೆ. ಸೊ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಮಾಡ್ತಿದ್ದೀನಿ ಗಾಯ್ಸ್, ಜಾಸ್ತಿ ಬಿಸಿ ಅಂತ ನೋಡಿದೆ. ಸೊ ಗಾಯ್ಸ್, ಐರನ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ, ಓಕೆನಾ? ಸೊ ಗಾಯ್ಸ್, ಐರನ್ ಮಾಡ್ಕೊಂಡಿದ್ದಾಯ್ತು. ಸೊ ಇವಾಗ ಮನೆಗೆ ಹೋಗಿ ರೆಡಿ ಆಗದೆ. ಸೊ ಬನ್ನಿ ರೆಡಿ ಆಗೋಣ. ಸೊ ಗಾಯ್ಸ್, ಮನೇಲಿ ಪೂಜೆನೂ ಆಯಿತು, ಮತ್ತು ಬಾಕಲು ತೊಳೆದಿದ್ದು ಆಯಿತು, ಮತ್ತು ರೆಡಿನೂ ಆದೆ. ಸೊ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಶಿವನ ದೇವಸ್ಥಾನಕ್ಕೆ. ಸೊ ಬನ್ನಿ ಹೋಗೋಣ. ನಾನು ಒಬ್ಬಳೇ ಹೋಗ್ತಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ. ನಾನು ಅವಳು ಇಬ್ಬರು ಗಾಡಿಯಲ್ಲಿ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಗಾಯ್ಸ್, ಇವಾಗ ತಾನೇ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಆಲ್ರೆಡಿ ಪೂಜೆ ಆಗೋಗಿದೆ. ಸೊ ಮಂಗಳಾರತಿ ತಗೊಂಡು ಮನೆ ಕಡೆನೇ ಹೋಗೋದು. ಸೊ ಬನ್ನಿ. ಸೊ ಗಾಯ್ಸ್, ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಿದೀವಿ. ಸೊ ಬನ್ನಿ ಹೋಗೋಣ. ಗಾಯ್ಸ್, ಮನೆ ಹತ್ರ ಹೋಗಿಲ್ಲ, ಊರಲ್ಲಿ ದೇವಸ್ಥಾನ ತೆಗ್ದಿದ್ದಾರೆ. ಸೊ ಇಲ್ಲೂ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಬನ್ನಿ. ಸೊ ಗಾಯ್ಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ, ಯಾರೂ ಇಲ್ಲ, ಬಾಗಿಲು ತೆಗ್ದಿದ್ದಾರೆ. ಸೊ ನಮಸ್ಕಾರ ಹಾಕೊಂಡು ಹೋಗ್ಬಿಡೋಣ. ಸೊ ಬನ್ನಿ. ಅಲಂಕಾರ ನೋಡಿ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ದೇವಸ್ಥಾನದಲ್ಲಿ ಸೀರೆ ಇತ್ತು, ಅಂದರೆ ದೇವ್ರಿಗೆ ಗುಡಿಸಿರೋದು. ಸೊ ನನ್ನ ಫ್ರೆಂಡ್ ಎದ್ಕೊಂಡು ಮರ್ಚ್ಬಿಟ್ಟು ಹೋಗೋಣ ಅಂತಿದ್ದಾಳೆ. ಸೊ ಬನ್ನಿ ಮರ್ಚ್ಬಿಟ್ಟು ಹೋಗೋಣ. ಸೀರೆ ಮರ್ಚಕ್ಕೆ ಹೇಳಿದ್ರೆ ಸಾರಿ ಎಲ್ಲೋ ಏನೋ ಮಿಸ್ಸಿಂಗ್ ಹೊಡಿತಿದೆ. ಆಯ್ತು ಬಿಡಕ್ಕ, ಹೊಡಿಬೇಡ, ಫುಲ್ಲೇ ಮಾಡಿಸ್ತೀನಿ. ಗಾಯ್ಸ್, ಅಕ್ಕ ಇಸ್ ಇನ್ ಡೀಪ್ ಮೆಡಿಟೇಷನ್ ಗಾಯ್ಸ್. ನೋಡಿ, ಅಕ್ಕ ಫುಲ್ ಡೀಪಾಗಿ ಮೆಡಿಟೇಷನ್ ಮಾಡ್ತಿದ್ದಾಳೆ.
ನಗಿತಿದ್ದಾಳೆ. ಮೆಡಿಟೇಷನ್ ಮಾಡ್ತಿದ್ದಲ್ಲ ಇಲ್ಲ ಡವ್ ಮಾಡ್ತಿದ್ದಲ್ಲ ಗೊತ್ತಾಗ್ತಿಲ್ಲ ಗೈಸ್. ವಾಪಸ್ ಮೆಡಿಟೇಷನ್ಗೆ ಹೋದ್ಲು. ಓಕೆ ಗೈಸ್, ಇವಾಗ ದೇವಸ್ಥಾನ ಹತ್ರದಿಂದ ಮನೆ ಹತ್ರನೇ ಹೋಗೋದು. ಮನೆ ಹತ್ರ ಹೋದ್ಮೇಲೆ ಏನು ಮಾಡ್ತೀನಿ ಅಂತ ಆಮೇಲೆ ನೋಡಿ, ವೆಯ್ಟ್ ಮಾಡಿ, ಅಲ್ಲಿವರೆಗೂ ಏನು ಮಾಡ್ತೀನಿ ಅಂತ ನೋಡಿ. ಸೊ ಗೈಸ್, ಪೂಜಾರಿಗೆ ಇವಾಗ ಬಂದರು. ಸೊ ಪೂಜೆ ಮಾಡ್ಕೊಡ್ತೀನಿ ಅಂದರು. ಸೊ ಅದಕ್ಕೆ ಮಂಗಳಾರತಿ ತೊಗೊಂಡು ಹೋಗೋಣ ಅಂತಂದು. ಸೊ ಗಾಯ್ಸ್ ಪ್ರಸಾದ ಕೊಟ್ಟಿದ್ದಾರೆ. ಸೊ ಇವಾಗ ಮನೆ ಕಡೆನೇ ಹೋಗೋದು. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವಾಗ ಮನೆಗೆ ಬಂದು ಕಾಲೇಜಿಗೆ ರೆಡಿ ಆಗಿದ್ದೀನಿ. ಸೊ ಇವಾಗ ಕಾಲೇಜ್ ಹತ್ರ ಹೋಗ್ತಿದ್ದೀನಿ. ಸೊ ಬಸ್ಸಿಗೆ ವೆಯ್ಟ್ ಮಾಡಿ ಹೋಗಬೇಕು. ಬಸ್ ಸ್ಟಾಪ್ಗೆ ಬಸ್ ಬರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಫೈನಲಿ ಬಸ್ ಬಂತು, ಹೋಗ್ತಿದ್ದೀವಿ. ನಾನು ಒಬ್ಬಳೇ ಹೋಗ್ತಿಲ್ಲ, ನನ್ನ ಜೊತೆ ಜಾನಿನೂ ಬರ್ತಿದ್ದಾಳೆ. ಅಂದರೆ ನನ್ನ ಜೊತೆ ನಮ್ಮ ಕಾಲೇಜಿಗೆ ಬರಲ್ಲ, ಅವಳು ಅವ್ರ ಕಾಲೇಜ್ಗೆ ಹೋಗ್ತಾಳೆ. ಸೊ ಬನ್ನಿ ಗಾಯ್ಸ್, ಹೋಗೋಣ. ಬಸ್ ಇದೆ, ಬನ್ನಿ ಹೋಗೋಣ. ಇವಳಿಗೆ ಬಾಯ್ಲೆ. ಈ ಬಸ್ಸು ಇಲ್ಲ, ಆ ಬಸ್ಸು. ಸೊ ಗಾಯ್ಸ್, ಬನ್ನಿ ಹೋಗೋಣ ಬಸ್ಸಿಗೆ. ಸೊ ಗಾಯ್ಸ್, ಟಿಕೆಟ್ ತೊಗೊಂಡಿದ್ದೀನಿ. ಬಟ್ ಕಂಡಕ್ಟರ್ ಅಂಕಲ್ ಇದ್ದಾರೆ, ಬಟ್ ಡ್ರೈವರ್ ಅಂಕಲ್ ನಿಂತ್ಬಿಟ್ಟು ಹೋದ್ರು. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ. ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ. ಸೊ ಗಾಯ್ಸ್, ನಾನು ಆ ಬಸ್ಸಲ್ಲೇ ಹೋಗ್ಬೋದಿತ್ತು. ಆ ಬಸ್ಸಲ್ಲಿ ಲೇಟಾಗಿ ಹೋಗಿದ್ದು ಮೂವ್ ಆಗ್ತಾರೆ. ಈ ಬಸ್ಗೆ ಸೊ ಟಿಕೆಟ್ ತೊಗೊಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಇದರಲ್ಲಿ ಹೋಗ್ಬೇಕಾಗುತ್ತೆ. ಗೈಸ್, ಬಸ್ ಸ್ಟಾಪಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆ ಕಾಲೇಜಲ್ಲಿದ್ದಾಗ ಕೂಡ ನಡ್ಕೊಂಡೇ ಹೋಗ್ಬೇಕಿತ್ತು. ಕಾಲೇಜ್ ಹತ್ರ ಬಸ್ ಸ್ಟಾಪಿಂದ ದೂರ ಇತ್ತು. ಈ ಕಾಲೇಜಿಗೆ ಬಂದ್ರಾಗೂ ಅದೇ ಆಗ್ಬಿಟ್ಟಿದೆ ಗಾಯ್ಸ್. ದೂರ ನಡ್ಕೊಂಡು ಹೋಗ್ಬೇಕು, ಜಾಸ್ತಿ ನಡೆದೇ ಆಗೋತೈತೆ ಕಾಲೇಜ್ ಲೈಫ್. ಬನ್ನಿ, ಪರವಾಗಿಲ್ಲ, ಕ್ಲಾಸ್ಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ತಾನೇ ಕ್ಲಾಸ್ ರೂಮಿಗೆ ಬಂದೆ. 3 ಫ್ಲೋರ್ ಎತ್ತಿ ಸಾಕಾಗೋಗ್ಬಿಟ್ಟಿದೆ ನನಗೆ. ಸೊ ನನ್ನ ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡ್ ಏನೋ ಹೇಳ್ತಿದ್ದಾಳೆ, ಕೇಳಿಸ್ಕೊಳ್ಳಿ. ಏನಿದು ಕ್ಲಿಪ್ ತರ ಇದೆ, ಕ್ಲಿಪ್ ತರ ಹಾಕೊಳ್ಬೋದು. ನನ್ಗೆ ಹುಷಾರಿಲ್ಲ ಗಾಯ್ಸ್, ಆದ್ರೂ ಬಂದಿದ್ದೀನಿ ಕಾಲೇಜ್ ಅಟೆಂಡೆನ್ಸ್ಗೋಸ್ಕರ. ಎಂತ್ರ ಬಗ್ಗೆ ಏನ್ ಹೇಳ್ಬೇಕ್ಲೆ? ಒಂದ್ ನಿಮಿಷ, ಯು ಸೇ ಇನ್ ಕನ್ನಡ ಸಮಥಿಂಗ್, ಶಿ ಇಸ್ ರೆಕಾರ್ಡಿಂಗ್. ಸೊ ಗಾಯ್ಸ್, ಕ್ಲಾಸಲ್ಲಿ ನೇಲ್ ಪಾಲಿಶ್ ಹಾಕೋತಾ ಇದ್ದೀವಿ. ಮ್ಯಾಮ್ ಎಕ್ಸೆಲ್ ಮಾಡಿಸ್ತಿದ್ದಾರೆ. ಸೊ ಮ್ಯಾಮ್ ಕ್ಲಾಸಲ್ಲಿಲ್ಲ, ಸೊ ಅದಕ್ಕೆ ಗ್ಯಾಪಲ್ಲಿ ಫ್ರೀ ಬಿಟ್ಟಿದ್ದಾರೆ. ಅದಕ್ಕೆ ನೇಲ್ ಪಾಲಿಶ್ ಹಾಕೋತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ ಆಲ್ರೆಡಿ ಹಾಕೊಂಡೋಳೆ. ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಡ್ಯಾನ್ಸ್ ಕ್ಲಾಸ್ ಇತ್ತು, ಹೋಗೋಣ ಅಂದ್ಬಿಟ್ಟು ಬಂದರೆ ಮಳೆ ನೋಡಿ ಗಾಯ್ಸ್. ಓ, ಕ್ಯಾಮ್ರಾ ಎಲ್ಲ ಬ್ಲರ್ ಆಗಿಬಿಟ್ಟಿದೆ ಗಾಯ್ಸ್. ಮಳೆ 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 ಸಹ ಆಗ್ತಾ ಇಲ್ಲ. ಸೊ ಬೇಗ ಹೋಗ್ಬೇಕು, ನಡೀರಿ ಹೋಗೋಣ. ಆಯ್ತು, ಚೂರ್ತು ಮಳೆ ಸುಸೋ ನೋಡ್ರಿ. ಇವಳು, ನಾನಂತೂ ಒಂಚೂರು ನೆಂದಿಲ್ಲ ಗೈಸ್. ಇವಳು ಮಾತ್ರ ಟಾಪ್ ಟು ಬಾಟಮ್ ಎಲ್ಲ ನೆಂದೋಗೋಳು. ಮುಂದೆ ಮಾತ್ರ ಆದರೆ ಹಿಂದೆ ಸ್ವಲ್ಪ ಅಷ್ಟೇ. ನನ್ನನ್ನು ನೋಡಲೇ ಬಿಡ್ರಿ ಗೈಸ್, ನಾನು ಒಂಚೂರು ನೆಂದಿಲ್ಲ ಗೈಸ್. ನೋಡಿ ಗೈಸ್, ನೆಂದೇ ಇಲ್ಲ. ಕ್ಯಾಮ್ರಾನ ಓಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ. ಕ್ಯಾಮ್ರಾ ಎಲ್ಲ ನೆಂದೋಗೈತೆ. ಸೊ ಕ್ಯಾಮ್ರಾ ಎಲ್ಲ ನೀರು ಬಿದ್ದೈತೆ ಗೈಸ್. ಆಕ್ಚುಲಿ ನೆನಿಬೇಕು ಅಂತ ನೆಂದಿದ್ದಲ್ಲ ಗೈಸ್, ಮಳೆನೇ ಬಂದಿಲ್ಲ ಗೈಸ್. ಅದು ನಾವು ಗಾಡಿ ಎತ್ತಿದ ತಕ್ಷಣ ಮಳೆ ಬಂದ್ಬಿಡ್ತು ಗೈಸ್. ಅದಕ್ಕೋಸ್ಕರ ಗಾಡಿ ನಾವು ಮೂವ್ ಆಗ್ತಾ ಇರಲಿಲ್ಲ, ಜಸ್ಟ್ ನಿಲ್ಸ್ಕೊಂಡ್ವಿ. ಅಲ್ಲಿ ನಿಲ್ಸ್ಕೊಂಡಿದ ತಕ್ಷಣನೇ ನೆಂದೋದೆ ಗೈಸ್. ನೀರು ಹಿಂದಿದ್ರೆ ಬರ್ತೈತಿ, ಆಗ್ಲೇ ನೋಡಿ ಗೈಸ್, ತೋರ್ತಾ ಇದೆ. ವಿಧಿ ಇಲ್ಲ, ಇನ್ನು ಮಳೆ ಬರ್ತೈತೆ. ಹೊಣೆ ಯಾರು? ಛತ್ರಿ ಹಿಡ್ಕೊಂಡಿದ್ದೆ. ಛತ್ರಿ ಅವಳು ಛತ್ರಿ ಹಿಡ್ಕೊಂಡವಳೆ. ಛತ್ರಿ ಅವಳಲ್ಲ, ಛತ್ರಿ ಹಿಡ್ಕೊಂಡಿಲ್ಲ.
ಸೊ ಗಾಯ್ಸ್, ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡೋದಕ್ಕೆ ಅವಲಕ್ಕಿ ಮಾಡ್ತಿದ್ದೀನಿ. ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದೆ. ಮಳೆಯಲ್ಲಿ ಫುಲ್ ನೆಂದೋಗಿ ಬಟ್ಟೆ ಕೂಡ ಚೇಂಜ್ ಮಾಡಿದೆ. ಇವಾಗ ನಾನು ದೇವರಿಗೆ ಪೂಜೆ ಮಾಡಿ ಮತ್ತು ನೈವೇದ್ಯ ತಿಂತೀನಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬೈ ಗಾಯ್ಸ್.